to Basveshwara High-Tech College, Raichur. My name is Pramila Kumari, electrician JTO in Basveshwara High-Tech College. So today we are going to discuss about circuit breaker, means types of circuit breaker. I already explained about what do you mean by circuit breaker. So once again I will remember you what do you mean by circuit breaker. A circuit breaker is an equipment designed to protect an electrical apparatus from damage caused by overload or short circuit. So as you can see, it is circuit breaker is nothing but it is a equipment. ಓಕೆ ಸರ್ಕ್ಯೂಟ್ ಬ್ರೇಕರ್ ಅನ್ನೋದು ಇಕ್ವಿಪ್ಮೆಂಟ್ ಎದಕ್ಕೆ ಡಿಸೈನ್ ಮಾಡಿದ್ದಾರೆ ಅಂದರೆ ಈ ಒಂದು ಇಕ್ವಿಪ್ಮೆಂಟ್ ಎಲೆಕ್ಟ್ರಿಕಲ್ ಅಪರೇಟಸ್ ಲೈಕ್ ಜನ್ರೇಟರ್ ಟ್ರಾನ್ಸ್ಫಾರ್ಮರ್ ಸೊ ಇಂಥ ಒಂದು ಎಲೆಕ್ಟ್ರಿಕಲ್ ಅಪರೇಟರ್ಸ್ ಏನೇ ಇರಲಿ ಅವನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಇದರಿಂದ ಸಪೋಸ್ ಏನಾದರೂ ಓವರ್ಲೋಡಿಂದ ಶಾರ್ಟ್ ಸರ್ಕ್ಯೂಟಿಂದ ಸೊ ಆ ಒಂದು ಇಕ್ವಿಪ್ಮೆಂಟ್ ಏನಾದರೂ ಡ್ಯಾಮೇಜಲ್ಲಿ ಬಂದಾಗ ಈ ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಬ್ರೇಕರ್ ಏನು ಮಾಡುತ್ತೆ ಆ ಒಂದು ಡ್ಯಾಮೇಜ್ ಆಗೋದ್ರಿಂದ ಪ್ರಿವೆಂಟ್ ಮಾಡಿ ಇಕ್ವಿಪ್ಮೆಂಟ್ ಅನ್ನೋದು ಸೇಫಲ್ಲಿ ಇಡುತ್ತೆ. ಸೊ ದಿಸ್ ಈಸ್ ವೈ ದ ಸರ್ಕ್ಯೂಟ್ ಬ್ರೇಕರ್ ಈಸ್ ಯೂಸ್ಡ್. ಸೊ ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ವಾಟ್ ಯು ಮೀನ್ ಬೈ ಸರ್ಕ್ಯೂಟ್ ಬ್ರೇಕರ್. ಸರ್ಕ್ಯೂಟ್ನ ಬ್ರೇಕ್ ಮಾಡುತ್ತೆ ಆ ಒಂದು ಡ್ಯಾಮೇಜ್ನಿಂದ ಪ್ರಿವೆಂಟ್ ಮಾಡಲಿಕ್ಕೆ. So in previous class I explained you about types of circuit breaker. There are 4 types: oil circuit breaker, air circuit breaker, next SF6 circuit breaker, vacuum circuit breaker. So in last previous class I clearly explained you about air circuit breaker. Today in this class we are going to see about SF6 circuit breaker. So what is the meaning of SF6? Let us see. ಸೊ SF6 ಅಂದರೆ ಇದೊಂದು ಗ್ಯಾಸ್. ಓಕೆ, ಇನ್ ಪ್ರೀವಿಯಸ್ ಕ್ಲಾಸ್ ನಾವು ಏರ್ ಅಂದ ಪ್ರೆಷರ್ನ ಅಲ್ಲಿ ಅಂದರೆ ಏರ್ ಪ್ರೆಷರ್ನ ಅಪ್ಲೈ ಮಾಡಿ ಸರ್ಕ್ಯೂಟ್ ಅನ್ನೋದನ್ನು ಬ್ರೇಕ್ ಮಾಡ್ತಿದ್ವಿ. ಸೊ ಇನ್ ದಿಸ್ ಕ್ಲಾಸ್ ಇಲ್ಲೇನಾಗುತ್ತೆ ಅಂದರೆ ಒಂದು ಗ್ಯಾಸ್, ಏನು ಗ್ಯಾಸು ಅಂದರೆ ಎಸ್ ಈಸ್ ನಥಿಂಗ್ ಬಟ್ ಅ ಸಲ್ಫರ್, ಎಫ್ ಈಸ್ ನಥಿಂಗ್ ಬಟ್ ಅ ಫ್ಲೋರೈಡ್, ಓಕೆ, 6 ಈಸ್ ನಥಿಂಗ್ ಬಟ್ ಎಕ್ಸಾ. ಸೊ ಕ್ಲಿಯರ್ಲಿ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಎಸ್ ಈಸ್ ನಥಿಂಗ್ ಬಟ್ ಅ ಸಲ್ಫರ್, Exa is nothing but the 6. Okay, Exa, this is nothing but the 6. F is nothing but the fluoride. So this completely forms one gas. That is nothing but, in short form we call it as a SF6 gas. Okay, or SF6 circuit breaker ಅಂತ ನಾವು ಇದು ಕರಿತೀವಿ. ಸೊ ಫುಲ್ ಫಾರ್ಮ್ ಗೊತ್ತಾಯ್ತಲ್ವ. ಸೊ ಸಲ್ಫರ್ ಎಕ್ಸಾ ಫ್ಲೋರೈಡ್ ಗ್ಯಾಸ್ ಅನ್ನೋದು ಇದು ಯೂಸ್ ಮಾಡ್ತಾರೆ. ಸೊ ಆರ್ಕ್ ಅನ್ನೋದು ಏನು ಪ್ರೊಡ್ಯೂಸ್ ಆಗುತ್ತೆ, ಸಪೋಸ್ ಏನಾದರೂ ಫಾಲ್ಟಿ ಕಂಡೀಷನಲ್ಲಿ ಈ ಒಂದು ಕಾಂಟ್ಯಾಕ್ಟ್ಸ್ ಏನಿರುತ್ತೆ ಓಪನ್ ಆಗುತ್ತೆ. ಈ ಒಂದು ಕಾಂಟ್ಯಾಕ್ಟ್ಸ್ ಓಪನ್ ಆದಾಗ ಇದು ನೋಡ್ತಾ ಇದ್ದೀರಲ್ಲ ರೆಡ್ ಕಲರ್, ಸೊ ಆ ಥರ ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಈ ಥರ ಡಿಸ್ಟೆನ್ಸ್ ಕ್ರಿಯೇಟ್ ಆದಾಗ ಈ ಒಂದು ರೆಡ್ ಕಲರ್ ಆರ್ಕ್ ಅನ್ನೋದು 2 ಕಾಂಟ್ಯಾಕ್ಟಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಇಂಥ ಆರ್ಕ್ ಬಂದಾಗ ಅಲ್ಲಿ ಏನಾಗುತ್ತೆ, ಅದನ್ನು ನಾವು ಎಲಿಮಿನೇಟ್ ಮಾಡಿ ಮತ್ತೆ ಈ ಕಾಂಟ್ಯಾಕ್ಟ್ಸ್ನ ಹತ್ತಿರ ತರಬೇಕು. ಸೊ ಇದು ಫಾಲ್ಟಿ ಕಂಡೀಷನ್ ಮಾತ್ರ ಈ ಒಂದು ಕಾಂಟ್ಯಾಕ್ಟ್ಸ್ ಓಪನ್ ಆಗುತ್ತೆ. ಸೊ ಓಪನ್ ಆದಾಗ ಡಿಸ್ಟೆನ್ಸ್, ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಕ್ರಿಯೇಟ್ ಆದಾಗ ಒಂದು ಆರ್ಕ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಆ ಆರ್ಕ್ನ ನಾವಿಲ್ಲಿ ಏನು ಮಾಡಬೇಕು, ಎಸ್ಟಿಂಗ್ವಿಷ್ ಮಾಡಬೇಕು. ಸೊ ಇನ್ ಪ್ರೀವಿಯಸ್ ಕ್ಲಾಸ್ ಈ ಆರ್ಕ್ನ ಎಸ್ಟಿಂಗ್ವಿಷ್ ಮಾಡಬೇಕು ಅಂದರೆ ಪ್ರೆಷರ್, ಓಕೆ, ಏರಿಂದು ಪ್ರೆಷರ್ ಅಂದರೆ ಒಂದು ಚೇಂಬರಲ್ಲಿ ಏರ್ ಸ್ಟೋರ್ ಮಾಡ್ಕೊಂಡು ಯಾವಾಗ ಈ ಥರ ಫಾಲ್ಟಿ ಕಂಡೀಷನಲ್ಲಿ ಸಪ್ರೇಟ್ ಆಗುತ್ತೆ ಅವಾಗ ಆರ್ಕ್ ಪ್ರೊಡ್ಯೂಸ್ ಆಗುತ್ತಲ್ಲ ಅದನ್ನು ಎಲಿಮಿನೇಟ್ ಮಾಡಲಿಕ್ಕೆ ಏರ್ ಪ್ರೆಷರ್ನ ನಾವು ಅಪ್ಲೈ ಮಾಡ್ತಿದ್ವಿ. ಬಟ್ ಇಲ್ಲೇನಾಗುತ್ತೆ ಅಂದರೆ SF6 ಸರ್ಕ್ಯೂಟ್ ಬ್ರೇಕರಲ್ಲಿ ಗ್ಯಾಸ್ ಅನ್ನೋದನ್ನು ಅಂದರೆ ಗ್ಯಾಸ್ ಪ್ರೆಷರ್ ಅಪ್ಲೈ ಮಾಡಿ ಈ ಒಂದು ಆರ್ಕ್ ಕ್ರಿಯೇಟ್ ಆಗಿರುತ್ತಲ್ವ ಅದನ್ನು ಎಸ್ಟಿಂಗ್ವಿಷ್ ಮಾಡಿ ನೆಕ್ಸ್ಟ್ ಮತ್ತೆ ನಾರ್ಮಲ್ ಆಪ್ರೇಷನ್ ಆಗಿ ಫಿಕ್ಸ್ಡ್ ಕಾಂಟ್ಯಾಕ್ಟ್ ಮೂವಿಂಗ್ ಕಾಂಟ್ಯಾಕ್ಟ್ನ ಕ್ಲೋಸ್ ಮಾಡ್ತಾರೆ. ಸೊ ಇಲ್ಲಿ ಗ್ಯಾಸ್ ಯೂಸ್ ಮಾಡ್ತಾರೆ. ಯಾವ ಗ್ಯಾಸ್ ಅಂದರೆ ಸಲ್ಫರ್ ಎಕ್ಸಾ ಫ್ಲೋರೈಡ್ ಗ್ಯಾಸ್, ಇನ್ ಶಾರ್ಟ್ ಫಾರ್ಮ್ SF6 ಸರ್ಕ್ಯೂಟ್ ಬ್ರೇಕರ್. ಸೊ ಇಲ್ಲಿ ನೋಡ್ಬೋದು, ಇಟ್ ಈಸ್ ಯೂಸ್ಡ್ ಟು ಎಸ್ಟಿಂಗ್ವಿಷ್ ದ ಆರ್ಕ್ ಇನ್ SF6 ಸರ್ಕ್ಯೂಟ್ ಬ್ರೇಕರ್. ಸೊ ದಿಸ್ ಗ್ಯಾಸ್, ಈ ಒಂದು ಗ್ಯಾಸ್ ಏನಿದೆ ಅಲ್ವಾ ಸರ್ಕ್ಯೂಟ್ ಬ್ರೇಕರಲ್ಲಿ ಏನೊಂದು ಆರ್ಕ್ ಪ್ರೊಡ್ಯೂಸ್ ಆಗಿರುತ್ತೆ ಇನ್ ಬಿಟ್ವೀನ್ ಕಾಂಟ್ಯಾಕ್ಟ್ಸಲ್ಲಿ, ಆ ಒಂದು ಆರ್ಕ್ನ ಎಸ್ಟಿಂಗ್ವಿಷ್ ಮಾಡಲಿಕ್ಕೆ ಈ ಒಂದು SF6 ಗ್ಯಾಸ್ನ ಯೂಸ್ ಮಾಡ್ತಾರೆ. ಸೊ ಲೆಟ್ ಅಸ್ ಸಿ ಹೌ. ಮೇನ್ಲಿ ಸರ್ಕ್ಯೂಟ್ ಯಾವ ಥರ, ಸೊ SF6 ಗ್ಯಾಸ್ ಎಸ್ಟಿಂಗ್ವಿಷ್ ದ ಆರ್ಕ್ ರ್ಯಾಪಿಡ್ಲಿ ಕಂಪ್ಯಾರಿಸನ್ ಟು ACB ಆ್ಯಂಡ್ OCB. ಸೊ ಇದು SF6 ಗ್ಯಾಸ್ ಅನ್ನೋದು ರ್ಯಾಪಿಡಾಗಿ ಆಪ್ರೇಟ್ ಆಗುತ್ತೆ. ಅದಕ್ಕೆ ಕಂಪೇರ್ ಮಾಡಿದರೆ ಏರ್ ಸರ್ಕ್ಯೂಟ್ ಬ್ರೇಕರ್ ಮತ್ತು ಆಯಿಲ್ ಸರ್ಕ್ಯೂಟ್ ಬ್ರೇಕರ್ಗೆ ಕಂಪೇರ್ ಮಾಡಿದರೆ, ಆ ಒಂದು 2 ಸರ್ಕ್ಯೂಟ್ ಬ್ರೇಕರ್ಸ್ಗೆ ಕಂಪೇರ್ ಮಾಡಿದರೆ SF6 ಸರ್ಕ್ಯೂಟ್ ಬ್ರೇಕರ್ ಅನ್ನೋದು ಫಾಸ್ಟಾಗಿ ಆಪ್ರೇಟ್ ಆಗುತ್ತೆ. ಓಕೆ, ಸೊ ಇಟ್ ಆಪ್ರೇಟ್ಸ್ ವೆರಿ ಫಾಸ್ಟ್. ನೆಕ್ಸ್ಟ್
ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ SF6 ಗ್ಯಾಸ್ ಹ್ಯಾಸ್ ಅ ಹೈ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅನ್ನೋದು ಇದು ಎಲೆಕ್ಟ್ರಿಕಲ್ ಇನ್ಸುಲೇಟಿಂಗ್ ಮಟೀರಿಯಲ್ಗೆ ಸ್ಟ್ರೆಂತ್. ಓಕೆ, ಎಷ್ಟು ಹೈ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಇರುತ್ತೋ ಅಷ್ಟು ಇನ್ಸುಲೇಟಿಂಗ್ ಮಟೀರಿಯಲ್ ಸ್ಟ್ರಾಂಗ್ ಆಗಿ ವರ್ಕ್ ಆಗುತ್ತೆ. ಸೊ ಆ್ಯಸ್ ಯು ಕ್ಯಾನ್ ಸಿ SF6 ಹ್ಯಾಸ್ ಎ ಹೈ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ಸೊ ಏರ್ ಸರ್ಕ್ಯೂಟ್ ಬ್ರೇಕರ್ ಮತ್ತು ಆಯಿಲ್ ಸರ್ಕ್ಯೂಟ್ ಬ್ರೇಕರ್ಗೆ ಕಂಪೇರ್ ಮಾಡಿದರೆ SF6 ಸರ್ಕ್ಯೂಟ್ ಬ್ರೇಕರಲ್ಲಿ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅನ್ನೋದು ಜಾಸ್ತಿ ಇರುತ್ತೆ, ಅದಕ್ಕೆ ಇದು ಫಾಸ್ಟಾಗಿ ಆಪ್ರೇಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಸೊ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ವಿಚ್ ಆ್ಯಕ್ಟ್ ಆಸ್ ಎ ಇನ್ಸುಲೇಟಿಂಗ್ ಮೀಡಿಯಾ ಥರ ಆ್ಯಕ್ಟ್ ಆಗುತ್ತೆ. ನೆಕ್ಸ್ಟ್, ಸೊ ಕನ್ಸ್ಟ್ರಕ್ಷನ್ ಯಾವ ಥರ ಇರುತ್ತೆ SF6 ಸರ್ಕ್ಯೂಟ್ ಬ್ರೇಕರ್? ಫಸ್ಟ್ SF6 ಸರ್ಕ್ಯೂಟ್ ಬ್ರೇಕರ್ ಕನ್ಸ್ಟ್ರಕ್ಷನ್ ಈ ಥರ ಇರುತ್ತೆ. ಇದರಲ್ಲಿ 2 ಮೇನ್ ಪಾರ್ಟ್ಸ್ ಬರುತ್ತೆ. ಓಕೆ, ಇನ್ SF6 ಸರ್ಕ್ಯೂಟ್ ಬ್ರೇಕರ್ ಇಟ್ ಮೇನ್ಲಿ ಕನ್ಸಿಸ್ಟ್ ಆಫ್ 2 parts. Let us see which are the 2 parts. One is arc interrupting unit and second one is gas unit. Okay, ಇವೆರಡು SF6 ಸರ್ಕ್ಯೂಟ್ ಬ್ರೇಕರಲ್ಲಿ 2 ಮೇನ್ ಪಾರ್ಟ್ಸ್. ಓಕೆ, ಯಾವುದು? ಒಂದು ಆರ್ಕ್ ಇಂಟ್ರಪ್ಟಿಂಗ್ ಯೂನಿಟ್, ಒಂದು ಗ್ಯಾಸ್ ಯೂನಿಟ್. ಓಕೆ, ದಿಸ್ ಈಸ್ ಅ ಕನ್ಸ್ಟ್ರಕ್ಷನ್ ಆಫ್ SF6 ಸರ್ಕ್ಯೂಟ್ ಬ್ರೇಕರ್. ಸೊ ಇನ್ there are 2 contacts in arc interrupting unit. ಸೊ ಮೇನ್ ಪಾರ್ಟ್ ಯಾವುದು? ಆರ್ಕ್ ಇಂಟ್ರಪ್ಟಿಂಗ್ ಯೂನಿಟ್, ಗ್ಯಾಸ್ ಯೂನಿಟ್. ಮತ್ತು ಆರ್ಕ್ ಇಂಟ್ರಪ್ಟಿಂಗ್ ಯೂನಿಟಲ್ಲಿ 2 ಕಾಂಟ್ಯಾಕ್ಟ್ಸ್ ಇರ್ತಾವೆ. ಒಂದು ಮೂವಿಂಗ್ ಕಾಂಟ್ಯಾಕ್ಟ್, ಇನ್ನೊಂದು ಫಿಕ್ಸ್ಡ್ ಕಾಂಟ್ಯಾಕ್ಟ್. ಇದರಲ್ಲಿ ಆರ್ಕ್ ಇಂಟ್ರಪ್ಟಿಂಗ್ ಯೂನಿಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಫಸ್ಟ್ ಪಾರ್ಟ್ ಬಗ್ಗೆ ವಿ ಆರ್ ಡಿಸ್ಕಸಿಂಗ್. ಫಸ್ಟ್, ಇನ್ ಆರ್ಕ್ ಇಂಟ್ರಪ್ಟಿಂಗ್ ಯೂನಿಟ್ there are 2 contacts. One is the fixed contact, another one is the moving contact. Okay, so fixed contact and this is the moving contact. One more point you have to find, keep it in mind, at the fixed contact ಹತ್ರ ನಮಗೆ ಇಲ್ಲಿ ಹಾರ್ನ್ ಇರುತ್ತೆ ಒಂದು. ಓಕೆ, ಫಾಲ್ಟ್ ಅಕ್ಕರ್ ಆದಾಗ ಈ ಒಂದು ಹಾರ್ನ್ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಫಿಕ್ಸ್ಡ್ ಕಾಂಟ್ಯಾಕ್ಟ್, ಮೂವಿಂಗ್ ಕಾಂಟ್ಯಾಕ್ಟ್, ಇವು ಆರ್ಕ್ ಇಂಟ್ರಪ್ಟಿಂಗ್ ಯೂನಿಟಲ್ಲಿ ಮೇನ್ ಪಾರ್ಟ್ಸ್. ನೆಕ್ಸ್ಟ್, ಆರ್ಕ್ ಇಂಟ್ರಪ್ಟಿಂಗ್ ಬೋತ್ ಕಾಂಟ್ರಾಕ್ಟ್ಸ್ ಆರ್ ಮೇಡ್ ಆಫ್ ಹೈ ಕಂಡಕ್ಟಿಂಗ್ ಮಟೀರಿಯಲ್. ಸೊ ಇವು 2 ಕಾಂಟ್ಯಾಕ್ಟ್ಸ್ ಏನಿದಾವಲ್ಲ ಅವು ಹೈ ಮಟೀರಿಯಲಿಂದ ಮಾಡಿರ್ತಾರೆ. ಓಕೆ, ಹೈ ಕಂಡಕ್ಟಿಂಗ್ ಮಟೀರಿಯಲಿಂದ ಮಾಡಿರ್ತಾರೆ. ನೆಕ್ಸ್ಟ್, ಇಲ್ಲಿ ನೋಡಿದರೆ ಟಿಪ್. ಸೊ ಇದು ಲಾಸ್ಟ್ ಎಡ್ಜ್ ಏನಿದೆ ಅಲ್ವಾ, 2 ಕಾಂಟ್ಯಾಕ್ಟ್ ಎಡ್ಜ್ ಏನಿದೆ ಅಲ್ವಾ, ಅದು ಎದರಿಂದ ಮಾಡಿರ್ತಾರಂತೆ? ಟಿಪ್ಸ್ ಆರ್ ಕೋಟೆಡ್ ವಿತ್ ಕಾಪರ್ ಆ್ಯಂಡ್ ಟಂಗ್ಸ್ಟನ್. ಓಕೆ, ಇವೆರಡು ಟಿಪ್ ಟಂಗ್ಸ್ಟನ್ ಅಥವಾ ಕಾಪರಿಂದ ಕೋಟೆಡ್ ಮಾಡಿರ್ತಾರೆ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, ಫಿಕ್ಸ್ಡ್ ಕಾಂಟ್ಯಾಕ್ಟ್ ಮೇಡ್ ಆಫ್ ಹಾಲೋ ಸಿಲಿಂಡರ್ ಶೇಪ್ ಆ್ಯಂಡ್ ಇಟ್ ಕ್ಯಾರೀಸ್ ದ ಕರೆಂಟ್. ಇಲ್ಲಿ ನೋಡ್ಬೋದು, ಫಿಕ್ಸ್ಡ್ ಕಾಂಟ್ಯಾಕ್ಟ್ ಅನ್ನೋದು ಇಲ್ಲಿದೆ ಅಲ್ವಾ, ಇದು ಹಾಲೋ ಟೈಪ್ ಇದೆ. ಓಕೆ, ಯು ಕ್ಯಾನ್ ಸೇ ಇಟ್ ಈಸ್ ಎ ಹಾಲೋ ಟೈಪ್ ಇದೆ. ಓಕೆ, ಇದೇನು ಮಾಡುತ್ತೆ? ಕರೆಂಟ್ನ ಕ್ಯಾರಿ ಮಾಡ್ಕೊಳ್ಳುತ್ತೆ. ಸೊ ಸೇಮ್ ಥಿಂಗ್, ಮೂವಿಂಗ್ ಕಾಂಟ್ಯಾಕ್ಟ್ನು ಸೇಮ್ ಹಾಲೋ ಶೇಪಲ್ಲೇ ಇದೆ, ಅದನ್ನು ಏನು ಮಾಡುತ್ತೆ? ರೆಕ್ಟಾಂಗ್ಯುಲರ್ ಶೇಪಲ್ಲೇ ಇದೆ. ಆ್ಯಂಡ್ ಇಟ್ ಈಸ್ ಸಿಂಕ್ರೊನೈಸ್ಡ್ ವಿತ್ ವಾಲ್ ಆಫ್ ಹೈ ಪ್ರೆಷರ್ SF6 ಗ್ಯಾಸ್. ಸೊ ಇದು ಏನಿದೆ ಅಲ್ವಾ ಮೂವಿಂಗ್ ಕಾಂಟ್ಯಾಕ್ಟ್, ಇದು ವಾಲು ಜೊತೆಗೆ ಸಿಂಕ್ರೊನೈಸ್ ಆಗುತ್ತೆ. ಸೊ ದಟ್ಸ್ ವೈ ಗ್ರೀನ್ ಕಲರಿಂದ ಶೋ ಮಾಡಿದ್ದೀವಿ. ಸೊ ಫಿಕ್ಸ್ಡ್ ಕಾಂಟ್ಯಾಕ್ಟ್ ಅನ್ನೋದು ಏನು ಕರೆಂಟ್ ಅನ್ನೋದನ್ನು ಕ್ಯಾರಿ ಮಾಡ್ಕೊಳ್ಳುತ್ತಾ. ನೆಕ್ಸ್ಟ್, ಮೂವಿಂಗ್ ಕಾಂಟ್ಯಾಕ್ಟ್ ಅನ್ನೋದನ್ನು ಸಿಂಕ್ರೊನೈಸ್ ಆಗಿರುತ್ತೆ ವಾಲ್ ಜೊತೆಗೆ, ಇದು ಸಿಂಕ್ರೊನೈಸ್ ಅಂದರೆ ಎಟ್ ದ ಟೈಮ್ ಆಫ್ ಫಾಲ್ಟಿ ಕಂಡೀಷನಲ್ಲಿ ಮೂವಿಂಗ್ ಕಾಂಟ್ಯಾಕ್ಟ್ ಸಪ್ರೇಟ್ ಆದರೆ ಎಟ್ ದ ಸೇಮ್ ಟೈಮ್ ವಾಲ್ವ್ನು ಓಪನ್ ಆಗುತ್ತೆ. ಇದಕ್ಕಂದರೆ ಗ್ಯಾಸ್ ಪ್ರೆಷರನ್ನು ನಾವು ಅಲ್ಲಿ ಕೊಡಬೇಕು. ಸೊ ಮೂವಿಂಗ್ ಕಾಂಟ್ಯಾಕ್ಟ್ ವಾಲ್ವ್ ಜೊತೆಗೆ ಸಿಂಕ್ರೊನೈಸ್ ಆಗಿರುತ್ತೆ, ಫಿಕ್ಸ್ಡ್ ಕಾಂಟ್ಯಾಕ್ಟ್ ಆರ್ಮ್ ಗ್ಯಾಪ್ ಜೊತೆಗೆ ಕನೆಕ್ಟ್ ಆಗಿರುತ್ತೆ. ನೆಕ್ಸ್ಟ್, ಇದು ಕರೆಂಟ್ ಅನ್ನೋದನ್ನು ಕ್ಯಾರಿ ಮಾಡಿಕೊಳ್ಳುತ್ತೆ. ಸೊ ದೀಸ್ ಆರ್ ದ ಪಾಯಿಂಟ್ಸ್. ಆ್ಯಸ್ ಯು ಕ್ಯಾನ್ ಸಿ, ಮೂವಿಂಗ್ ಕಾಂಟ್ಯಾಕ್ಟ್ ಆ್ಯಂಡ್ ವಾಲ್ ಆಪ್ರೇಟ್ಸ್ ಟುಗೆದರ್. ಸೊ ಇಲ್ಲಿ ನೋಡ್ಬೋದು, ಮೂವಿಂಗ್ ಕಾಂಟ್ಯಾಕ್ಟ್ ಮತ್ತು ವಾಲ್ವ್ ಎರಡು ಒಂದರ ಜೊತೆಗೆ ಆ್ಯಕ್ಟಿವೇಟ್ ಆಗುತ್ತೆ, ಅಂದರೆ ಆಪ್ರೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಗ್ಯಾಸ್ ಸಿಸ್ಟಮ್. ಸೊ ಅದು ಆರ್ಕ್ ಇಂಟ್ರಪ್ಟಿಂಗ್ ಯೂನಿಟ್ ಆಯಿತು. ಆರ್ಕ್ ಇಂಟ್ರಪ್ಟಿಂಗಲ್ಲಿ ಫಿಕ್ಸ್ಡ್ ಕಾಂಟ್ಯಾಕ್ಟು, ಮೂವಿಂಗ್ ಕಾಂಟ್ಯಾಕ್ಟ್ ಯಾವ ಥರ ಆ 2 ಟಿಪ್ಸು ಯಾವ ಥರ ಕಾಪರಿಂದ ಕೋಟೆಡ್ ಆಗಿದೆ ಮತ್ತು ಟಂಗ್ಸ್ಟನ್ನಿಂದ ಕೋಟೆಡ್ ಇರುತ್ತೆ, ಹಾಲೋ ಶೇಪಲ್ಲಿ ಇರುತ್ತೆ 2. ಫಿಕ್ಸ್ಡ್ ಕಾಂಟ್ಯಾಕ್ಟ್ ಕರೆಂಟನ್ನು ಕ್ಯಾರಿ ಮಾಡ್ಕೊಳ್ಳುತ್ತಾ, ಮೂವಿಂಗ್ ಕಾಂಟ್ಯಾಕ್ಟು ಮತ್ತು ವಾಲ್ವು 2 ಒಂದೇ ಸತೆ ಆಪ್ರೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಗ್ಯಾಸ್ ಸಿಸ್ಟಮ್. ಓಕೆ, ಎರಡನೇದು ಪಾರ್ಟ್ ಯಾವುದು? ಗ್ಯಾಸ್ ಸಿಸ್ಟಮ್. ಈ ಗ್ಯಾಸ್ ಸಿಸ್ಟಮ್ ಏನು ಅಂದರೆ SF6 ಗ್ಯಾಸ್ ಇಸ್ ಕಾಸ್ಟ್ಲಿ. ಓಕೆ, ಕಂಪೇರ್ ಟು ದ ಏರ್ ಆ್ಯಂಡ್ ಆಯಿಲ್, ಈ ಗ್ಯಾಸ್ ಅನ್ನೋದು ಕಾಸ್ಟ್ಲಿ ಇರುತ್ತೆ. ಎದಕ್ಕಂದರೆ ಸೊ ಇಟ್ ಇಸ್ ರಿಯೂಸಸ್ ಆಫ್ಟರ್ ಈಚ್ ಆಪ್ರೇಷನ್.
ಸೊ ಇಷ್ಟು ಕಾಸ್ಟ್ಲಿ ಇದ್ರೂ ಇದನ್ನೇ ಯಾಕೆ ಜಾಸ್ತಿ ಯೂಸ್ ಮಾಡ್ತಾರೆ ಅಂದರೆ ಈ ಒಂದು ಗ್ಯಾಸ್ ಓಕೆ ಫಾಲ್ಟಿ ಕಂಡೀಷನಲ್ಲಿ ಏನೊಂದು ಗ್ಯಾಸ್ ಯೂಸ್ ಮಾಡ್ತೀವಲ್ಲ ಆರ್ಕ್ನ ಎಕ್ಸ್ಟಿಂಗ್ವಿಷ್ ಮಾಡಲಿಕ್ಕೆ ಮತ್ತು ಆ ಗ್ಯಾಸ್ನ ನಾವು ಏನು ಮಾಡ್ಬೋದು ರೀಯೂಸ್ ಮಾಡ್ಬೋದು. ಅದ್ರ ಸಲುವಾಗಿ ಈ ಒಂದು ಗ್ಯಾಸ್ ಅನ್ನೋದನ್ನು ಕಾಸ್ಟ್ಲಿ ಇರುತ್ತೆ. ಸೊ ಇಟ್ ಕ್ಯಾನ್ ಬಿ ರೀಯೂಸ್ ಆಫ್ಟರ್ ಈಚ್ ಆಪ್ರೇಷನ್. ಎಷ್ಟೋ ಆಪ್ರೇಷನ್ ಮಾಡಿದ್ರೆ ಅದನ್ನು ಗ್ಯಾಸ್ ಅನ್ನೋದು ವೇಸ್ಟ್ ಆಗೋಲ್ಲ, ಮತ್ತು ಅದನ್ನು ರೀಯೂಸ್ ಮಾಡ್ಬೋದು. ಅದ್ರ ಸಲುವಾಗಿ ಈ ಒಂದು SF6 ಗ್ಯಾಸ್ ಅನ್ನೋದು ಕಾಸ್ಟ್ಲಿ ಇರುತ್ತೆ. ನೆಕ್ಸ್ಟ್ ಇಟ್ ಕನ್ಸಿಸ್ಟ್ ಆಫ್ ಅ ಹೈ ಪ್ರೆಷರ್ ಚೇಂಬರ್ ಆ್ಯಂಡ್ ಲೋ ಪ್ರೆಷರ್ ಚೇಂಬರ್. ಸೊ ಇಲ್ಲಿ ನೋಡ್ಬೋದು ಇದು ಹೈ ಪ್ರೆಷರ್ ಚೇಂಬರ್ ಅಂತ ಕರೀತಾರೆ, ಇದು ಲೋ ಪ್ರೆಷರ್ ಚೇಂಬರ್. ಓಕೆ, ಗ್ಯಾಸ್ ಸಿಸ್ಟಮಲ್ಲಿ ಹೈ ಪ್ರೆಷರ್ ಚೇಂಬರ್, ಲೋ ಪ್ರೆಷರ್ ಚೇಂಬರ್. ಓಕೆ, ಹೈ ಪ್ರೆಷರ್ SF6 ಅವೈಲೇಬಲ್ ಇನ್ ಹೈ ಪ್ರೆಷರ್ ಚೇಂಬರ್. ಓಕೆ, ಸೊ ಈ ಒಂದು ಹೈ ಪ್ರೆಷರಿಂದು ಎಷ್ಟು ವ್ಯಾಲ್ಯೂ ಇರುತ್ತೆ ಅಂದರೆ 16 kg/cm². ಇಷ್ಟೊಂದು ಫೋರ್ಸ್ ಓಕೆ ಗ್ಯಾಸಿಂದು ಇಷ್ಟು ಪ್ರೆಷರ್ ಇರುತ್ತೆ. ಎಷ್ಟು ಪ್ರೆಷರ್ ಅಂದರೆ 16 kg/cm². ಈ ಒಂದು ಹೈ ಪ್ರೆಷರಲ್ಲಿ ಅಷ್ಟು ಗ್ಯಾಸಿಂದು ಪ್ರೆಷರ್ ಅನ್ನೋದು ಇರುತ್ತೆ. ನೆಕ್ಸ್ಟ್ ವರ್ಕಿಂಗ್ ಆಫ್ SF6 ಯಾವ ಥರ ವರ್ಕ್ ಆಗುತ್ತೆ. ಓಕೆ, ಎಟ್ ನಾರ್ಮಲ್ ಆಪ್ರೇಷನ್ ಕಂಡೀಷನ್ ಕಾಂಟ್ಯಾಕ್ಟ್ಸ್ ಆರ್ ಕ್ಲೋಸ್ ಟು ಈಚ್ ಅದರ್. ಇದು ನಾರ್ಮಲ್ ಕಂಡೀಷನಲ್ಲಿ ಕಾಂಟ್ಯಾಕ್ಟ್ಸ್ ಎರಡು ನೋಡ್ಬೋದು, ಮೂವಿಂಗ್ ಕಾಂಟ್ಯಾಕ್ಟ್, ಫಿಕ್ಸ್ಡ್ ಕಾಂಟ್ಯಾಕ್ಟ್, ಎರಡು ಕಾಂಟ್ಯಾಕ್ಟ್ ಕ್ಲೋಸ್ ಆಗಿದ್ದಾವೆ. ವಾಲ್ವು ಕ್ಲೋಸ್ ಇದೆ, ಮೂವಿಂಗ್ ಕಾಂಟ್ಯಾಕ್ಟ್ ಕ್ಲೋಸ್ ಇದೆ. ಸೊ ಈ ನಾರ್ಮಲ್ ಕಂಡೀಷನ್ ಇದು. ಸಪೋಸ್ ಡ್ಯೂರಿಂಗ್ ಫಾಲ್ಟಿ ಕಂಡೀಷನ್, ಈಗ ಫಾಲ್ಟ್ ಅಕ್ಕರ್ ಆಯಿತು, ಇದು ನಾರ್ಮಲ್ ಇದೆ, ಈಗ ಫಾಲ್ಟ್ ಅಕ್ಕರ್ ಆಯಿತು, ಲೈನಲ್ಲಿ ಎಲ್ಲಾದರೂ ಫಾಲ್ಟ್ ಅಕ್ಕರ್ ಆಯಿತು ಅಂದರೆ ಇಟ್ ಫಾಲ್ಟಿ ಕಂಡೀಷನ್ ದ ಕಾಂಟ್ಯಾಕ್ಟ್ಸ್ ಸಪ್ರೇಟ್ ಟು ಈಚ್ ಅದರ್ ಆ್ಯಸ್ ಯು ಕ್ಯಾನ್ ಸಿ ಇನ್ ದ ಫಿಗರ್. ಓಕೆ, ಇಲ್ಲಿ ನೋಡ್ಬೋದು ಸ್ಟಾರ್ಟಿಂಗಲ್ಲಿ ಎರಡು ಕ್ಲೋಸ್ ಇದ್ವು. ಸಿ ಯಾವಾಗ ಫಾಲ್ಟ್ ಅಕ್ಕರ್ ಆಗುತ್ತೋ ಆ್ಯಸ್ ಯು ಕ್ಯಾನ್ ಸಿ ಕಾಂಟ್ಯಾಕ್ಟ್ಸ್ ಏನಾಗಿದೆ, ಎರಡು ಸಪ್ರೇಟ್ ಆಗಿದೆ. ಓಕೆ, ಸೊ ಫಸ್ಟು ಫಾಲ್ಟ್ ಅಕ್ಕರ್ ಆದಾಗ ಎರಡು ಕಾಂಟ್ಯಾಕ್ಟ್ ಸಪ್ರೇಟ್ ಆಗುತ್ತೆ. ವೆನ್ ಕಾಂಟ್ಯಾಕ್ಟ್ ಫಾರ್ ಈಚ್ ಅದರ್ ಆರ್ಕ್ ಇಸ್ ಸ್ಟ್ರಕ್ ಬಿಟ್ವೀನ್. ಸೊ ಯಾವಾಗ ಈ ಎರಡು ಸಪ್ರೇಟ್ ಆಗುತ್ತೆ ಇವೆರಡರ ಮಧ್ಯೆ ಒಂದು ಆರ್ಕ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಓಕೆ, ಫಾಲ್ಟ್ ಅಕ್ಕರ್ ಆದಾಗ ಎರಡು ಸಪ್ರೇಟ್ ಆಗುತ್ತೆ, ಎರಡು ಸಪ್ರೇಟ್ ಆಗೋ ಟೈಮಲ್ಲಿ ಅಲ್ಲಿ ಆರ್ಕ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಸೊ ವಾಲ್ವ್ ರಿಮೇನ್ಸ್ ಸಿಂಕ್ರನೈಸ್ ವಿತ್ ಮೂವಿಂಗ್ ಕಾಂಟ್ಯಾಕ್ಟ್. ಈ ವಾಲ್ವ್ ಅನ್ನೋದು ಮೂವಿಂಗ್ ಕಾಂಟ್ಯಾಕ್ಟ್ ಜೊತೆಗೆ ಸಿಂಕ್ರನೈಸ್ ಇರುತ್ತೆ. ಸೊ ವಿಲ್ ಆಲ್ಸೋ ಓಪನ್ ಆ್ಯಂಡ್ ಹೈ ಪ್ರೆಷರ್ SF6 ಗ್ಯಾಸ್ ಸ್ಟಾರ್ಟ್ಸ್ ಟು ಫ್ಲೋ ಅಕ್ರಾಸ್ ದ ಆರ್ಕ್. ಸೊ ಇಲ್ಲಿ ನೋಡ್ಬೋದು ವಾಲ್ವ್ ಅನ್ನೋದು ಮೂವಿಂಗ್ ಕಾಂಟ್ಯಾಕ್ಟ್ ಜೊತೆಗೆ ಸಿಂಕ್ರನೈಸ್ ಆಗಿರೋದ್ರಿಂದ ಇಲ್ಲೇನಾಗುತ್ತೆ ನೀವು ನೋಡ್ಬೋದು ಫಾಲ್ಟ್ ಅಕ್ಕರ್ ಆದಾಗ ಏನಾಯಿತು, ಸಪ್ರೇಟ್ ಆದ, ಈ ಸಲ ಸಪ್ರೇಟ್ ಆದಾಗ ಈ ಒಂದು ಆರ್ಕ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಒಂದು ಆರ್ಕ್ ಅನ್ನೋದು ಪ್ರೊಡ್ಯೂಸ್ ಆದಾಗ ಇಲ್ಲಿ ಏನಾಗುತ್ತೆ, ಮೂವಿಂಗ್ ಕಾಂಟ್ಯಾಕ್ಟ್ ಆ್ಯಕ್ಟಿವೇಟ್ ಆಗುತ್ತೆ. ಮೂವಿಂಗ್ ಕಾಂಟ್ಯಾಕ್ಟ್ ಜೊತೆಗೆ ವಾಲ್ವ್ ಅನ್ನೋದು ಸಿಂಕ್ರನೈಸ್ ಇರೋದ್ರಿಂದ ಯಾವಾಗ ಈ ಮೂವಿಂಗ್ ಕಾಂಟ್ಯಾಕ್ಟ್ ಸಪ್ರೇಟ್ ಆಗುತ್ತೋ ಈ ವಾಲ್ವ್ ಓಪನ್ ಆಗಿಬಿಟ್ಟು ಗ್ಯಾಸ್ ಪ್ರೆಷರ್ನ ಕಳಿಸುತ್ತೆ. ನೆಕ್ಸ್ಟ್ ಡಯಾಗ್ರಾಮಲ್ಲಿ ಹ್ಯಾಸ್ ಯು ಕ್ಯಾನ್ ಸಿ ನೋಡ್ಬೋದು ಇಲ್ಲಿ. ಸೊ ಈ ವಾಲ್ವ್ ಓಪನ್ ಆಗಿ ಏನು ಮಾಡುತ್ತೆ, ಎಷ್ಟು ಹೈ ಪ್ರೆಷರ್ ಗ್ಯಾಸ್ ಇತ್ತಲ್ವ SF6 16 kg/cm², ಆ ಒಂದು ಪ್ರೆಷರಿಂದ ಈ ಒಂದು ಗ್ಯಾಸ್ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಆರ್ಕಲ್ಲಿ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು SF6 ಅಬ್ಸರ್ವ್ ದ ಫ್ರೀ ಎಲೆಕ್ಟ್ರಾನ್ಸ್ ಇನ್ ದ ಆರ್ಕ್. ಸೊ ಈ ಒಂದು ಗ್ಯಾಪ್ ಪ್ರೊಡ್ಯೂಸ್ ಆಗುತ್ತಲ್ವ ಆರ್ಕಲ್ಲಿ ಏನಿರುತ್ತೆ ಅಂದರೆ ಫ್ರೀ ಎಲೆಕ್ಟ್ರಾನ್ಸ್ ಅನ್ನೋದು ಮೂವ್ ಆಗ್ತಾ ಇರ್ತವೆ. ಸೊ ಆ ಒಂದು ಫ್ರೀ ಎಲೆಕ್ಟ್ರಾನ್ಸ್ನ ಏನು ಮಾಡುತ್ತೆ, ಈ ಒಂದು SF6 ಗ್ಯಾಸ್ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ SF6 ಗ್ಯಾಸ್ ಅನ್ನೋದು ಈ ಆರ್ಕಲ್ಲಿ ಬಿದ್ದಾಗ ಏನಾಗುತ್ತೆ, ಈ ಒಂದು ಫ್ರೀ ಎಲೆಕ್ಟ್ರಾನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಗ್ಯಾಪ್ ಇದ್ದಾಗ ಆರ್ಕ್ ಪ್ರೊಡ್ಯೂಸ್ ಆದಾಗ ಫ್ರೀ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಿರ್ತವೆ. ಸೊ ಆ ಫ್ರೀ ಎಲೆಕ್ಟ್ರಾನ್ಸ್ನ ಕ್ಯಾಚ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಗ್ಯಾಸ್ ಏನು ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ನೋಡ್ಬೋದು ಬಿಕಾಸ್ ಅಯಾನ್ಸ್ ಡಸ್ ನಾಟ್ ಬಿಹೇವ್ ಆ್ಯಸ್ ಎ ಕರೆಂಟ್. ಸೊ ಯಾವಾಗ ಈ ಒಂದು ಫ್ರೀ ಎಲೆಕ್ಟ್ರಾನ್ಸ್ನ ಗ್ಯಾಸ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆವಾಗ ಏನಾಗುತ್ತೆ, ಅಯಾನ್ಸ್ ಕ್ರಿಯೇಟ್ ಆಗುತ್ತೆ. ಅಂದರೆ SF6 ಗ್ಯಾಸ್ ಆರ್ಕಲ್ಲಿ ಇರೋ ಫ್ರೀ ಎಲೆಕ್ಟ್ರಾನ್ಸ್ನ ಅಬ್ಸರ್ವ್ ಮಾಡಿದಾಗ ಅವೇನಾಗುತ್ತೆ, ಅಯಾನ್ಸ್ ಆಗಿಬಿಡುತ್ತೆ. ಸೊ ಅಯಾನ್ಸ್ ಆದಾಗ ಅದು ಕರೆಂಟನ್ನು ಕ್ಯಾರಿ ಮಾಡಲ್ಲ ಅಯಾನ್ಸ್. ಸೊ ಅದ್ರ ಸಲುವಾಗಿ ಗ್ಯಾಸಿಂದ ಸ್ಟ್ರೆಂತ್ ಆವಾಗ ಇನ್ಕ್ರೀಸ್ ಆಗುತ್ತೆ. ಆ್ಯಸ್ ಎ ರಿಸಲ್ಟ್ ಆರ್ಕ್ ವಿಲ್ ಎಸ್ಟಿಂಗ್ವಿಷ್. ಸೊ ಈ ಥರ ಇದ್ದಾಗ ಏನಾಗುತ್ತೆ, ಕಂಪ್ಲೀಟಾಗಿ ಈ ಒಂದು ಅಯಾನ್ಸ್ನ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಏನಾಗುತ್ತೆ, ಈ ಒಂದು ಆರ್ಕ್ ಅನ್ನೋದು ಕಂಪ್ಲೀಟ್ಲಿ ಎಸ್ಟಿಂಗ್ವಿಷ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಆಫ್ಟರ್ ದಿಸ್ ಆಪ್ರೇಷನ್ ದ ಪ್ರೆಷರ್ ಆಫ್ ದ SF6. ಸೊ ಈ ಒಂದು ಆರ್ಕ್ನ ಕಂಪ್ಲೀಟಾಗಿ ಎಸ್ಟಿಂಗ್ವಿಷ್ ಮಾಡಿದ ಮೇಲೆ ಈ ಒಂದು ಗ್ಯಾಸ್ ಏನಿದೆ ಅಲ್ವ ಹಿಂಗೆ ಬಂದು ಲೋ ಪ್ರೆಷರಲ್ಲಿ ಬರುತ್ತೆ. ನೀವು ನೆಕ್ಸ್ಟ್ ಫಿಗರಲ್ಲಿ ನೋಡ್ಬೋದು. ನೋಡಿರಿ ಕಂಪ್ಲೀಟಾಗಿ SF6 ಗ್ಯಾಸ್ ಫ್ರೀ ಎಲೆಕ್ಟ್ರಾನ್ಸ್ನ ಅಬ್ಸರ್ವ್ ಮಾಡ್ಕೊಂಡಾಗ ಇಲ್ಲಿ ಏನಾಗುತ್ತೆ, ಆರ್ಕ್ ಅನ್ನೋದು ರೆಡ್ಯೂಸ್ ಆಗಿದೆ. ಸೊ ಆರ್ಕ್ ಅನ್ನೋದು ರೆಡ್ಯೂಸ್ ಆದಮೇಲೆ ಇಲ್ಲಿ ಏನಾಯಿತು, ಗ್ಯಾಸ್ ಮತ್ತು ಕೆಳಗಡೆ ಬಂದು ಈ ಒಂದು ಲೋ ಪ್ರೆಷರ್ ಚೇಂಬರ್ ಏನಿರುತ್ತಲ್ವ ಅದರಲ್ಲಿ ಈ ಒಂದು ಗ್ಯಾಸ್ ಕಂಪ್ಲೀಟಾಗಿ ಎಂಟರ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಫಿಗರಲ್ಲಿ ನೋಡ್ಬೋದು. ಸೊ ಆರ್ಕ್ ಎಸ್ಟಿಂಗ್ವಿಷ್ ಕ್ಲಿಯರ್ ಆದಮೇಲೆ ಈ ಒಂದು ಗ್ಯಾಸ್ ಅನ್ನೋದು ಲೋ ಪ್ರೆಷರಲ್ಲಿ ಬಂದುಬಿಡುತ್ತೆ. ನೆಕ್ಸ್ಟ್ ಮತ್ತು ಇದೇನಾಗುತ್ತೆ, ಹೈ ಪ್ರೆಷರ್ಗೆ ಮತ್ತು ರಿಯೂಸ್ ಮಾಡ್ಕೋಬೋದು. ಸೊ ಅದ್ರ ಸಲುವಾಗಿ ನಾನು ಆಲ್ರೆಡಿ ಹೇಳಿದ್ದೆ SF6 ಗ್ಯಾಸ್ ಇಸ್ ಎ ಕಾಸ್ಟ್ಲಿ. ಸೊ ಲೋ ಪ್ರೆಷರ್ ಚೇಂಬರಲ್ಲಿ ಬಂದಮೇಲೆ ಇಲ್ಲಿ ಏನು ಮಾಡ್ತಾರೆ ಅಂದರೆ
ಪಫರ್ ಪಿಸ್ಟಾನ್ ಅಂತ ಯೂಸ್ ಮಾಡಿಕೊಂಡು ಈ ಲೋ ಪ್ರೆಷರ್ ಇರುತ್ತಲ್ವ ಗ್ಯಾಸ್ ಅದನ್ನು ಮತ್ತೆ ಹೈ ಪ್ರೆಷರ್ಗೆ ಕಳಿಸಿ ಹೈ ಪ್ರೆಷರ್ ಮಾಡಿಬಿಟ್ಟು ಅದನ್ನು ಹೈ ಪ್ರೆಷರ್ ಚೇಂಬರಲ್ಲಿ ಮತ್ತೆ ಕಳಿಸ್ತಾರೆ. ಸೊ ದಿಸ್ ಇಸ್ ದ SF6 ಸರ್ಕ್ಯೂಟ್ ಬ್ರೇಕರ್. ಅಂದರೆ ಫಾಲ್ಟ್ ಅಕ್ಕರ್ ಆದಾಗ ಏನಾಗುತ್ತೆ, ಕಾಂಟ್ಯಾಕ್ಟ್ ಸಪ್ರೇಟ್ ಆಗುತ್ತೆ. ಕಾಂಟ್ಯಾಕ್ಟ್ ಸಪ್ರೇಟ್ ಆದಾಗ ಆರ್ಕ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಸೊ ಆ ಆರ್ಕ್ನ ನಾವು ಏನು ಮಾಡಬೇಕು, ಎಸ್ಟಿಂಗ್ವಿಷ್ ಮಾಡಬೇಕು. ಆ ಆರ್ಕ್ನ ಎಸ್ಟಿಂಗ್ವಿಷ್ ಮಾಡಬೇಕಂದ್ರೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಗ್ಯಾಸನ್ನೇ ಯೂಸ್ ಮಾಡ್ತೀವಿ. ಯಾವ ಗ್ಯಾಸ್? SF6 ಗ್ಯಾಸನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಸೊ SF6 ಗ್ಯಾಸ್ ಅಲೋ ಮಾಡಿದಾಗ ಇಲ್ಲಿ ಏನಾಯಿತು, ಆರ್ಕಲ್ಲಿ ಏನು ಫ್ರೀ ಎಲೆಕ್ಟ್ರಾನ್ಸ್ ಇರ್ತಾವಲ್ಲ ಅವನ್ನೆಲ್ಲ ಈ ಒಂದು ಗ್ಯಾಸ್ ಅಬ್ಸರ್ವ್ ಮಾಡಿಕೊಂಡು ಅಯಾನ್ಸ್ ಥರ ಕ್ರಿಯೇಟ್ ಆಗುತ್ತೆ. ಅಯಾನ್ಸ್ ಥರ ಕ್ರಿಯೇಟ್ ಆದಮೇಲೆ ಅವು ಕರೆಂಟ್ನ ಕ್ಯಾರಿ ಮಾಡ್ಕೊಳ್ಳಲ್ಲ. ಸೊ ಕಂಪ್ಲೀಟಾಗಿ ಈ ಥರ ಗ್ಯಾಸ್ ಆರ್ಕ್ ಹತ್ರ ಬಂದಾಗ ಏನಾಗುತ್ತೆ, ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಗ್ಯಾಸ್ ಆರ್ಕನ್ನು ಎಸ್ಟಿಂಗ್ವಿಷ್ ಮಾಡುತ್ತೆ, ಕ್ಲಿಯರ್ ಮಾಡಿಬಿಟ್ಟು ಮತ್ತು ಆ ಗ್ಯಾಸ್ ಲೋ ಪ್ರೆಷರ್ ಚೇಂಬರಲ್ಲಿ ಬಂದುಬಿಡುತ್ತೆ. ಮತ್ತು ಇಲ್ಲಿ ಯೂಸಿಂಗ್ ಪಫರ್ ಪಿಸ್ಟಾನ್ ಯೂಸ್ ಮಾಡಿ ಇದನ್ನೇನು ಮಾಡ್ತಾರೆ, ಮತ್ತು ಹೈ ಪ್ರೆಷರ್ನ ಅಲ್ಲಿ ಲೋ ಪ್ರೆಷರ್ ಆಯ್ತು. ಇಲ್ಲಿ ಗ್ಯಾಸ್ ಅನ್ನೋದು ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಯಾಕಂದರೆ ಇಲ್ಲಿ ಆರ್ಕ್ ಎಕ್ಸ್ಟಿಂಗ್ವಿಷ್ ಮಾಡೋದ್ರಿಂದ. ಮತ್ತು ಇದನ್ನೇನು ಮಾಡ್ತಾರೆ, ಪಫರ್ ಪಿಸ್ಟಾನಿಂದ ಪ್ರೆಷರನ್ನು ಹೈ ಇನ್ಕ್ರೀಸ್ ಮಾಡಿ ಮತ್ತು ಈ ಚೇಂಬರಲ್ಲಿ ಕಳಿಸ್ತಾರೆ. ಸೊ ದಿಸ್ ಇಸ್ ಅ ಆಪ್ರೇಷನ್ ಆಫ್ ದ SF6 ಸರ್ಕ್ಯೂಟ್ ಬ್ರೇಕರ್. ಸೊ ಇಲ್ಲಿ ನೋಡ್ಬೋದು, ಇಟ್ ನಾರ್ಮಲ್ ಆಪ್ರೇಷನ್. ಮತ್ತು ಅದೇನಾಗುತ್ತೆ, ಕ್ಲಿಯರ್ ಆದಮೇಲೆ ಮತ್ತೆ ಕಾಂಟ್ಯಾಕ್ಟ್ಸ್ ಅನ್ನೋದು ಈ ಥರ ಕ್ಲೋಸ್ ಆಗುತ್ತೆ ಮತ್ತು ನಾರ್ಮಲ್ ಆಗಿ ಆಪ್ರೇಟ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ SF6 ಸರ್ಕ್ಯೂಟ್ ಬ್ರೇಕರ್. ಸೊ ಅಡ್ವಾಂಟೇಜಸ್ ಏನು ಅಂದರೆ, SF6 ಗ್ಯಾಸ್ ಈಸ್ ಅ ನಾನ್ ಇನ್ಫ್ಲೆಮೇಬಲ್. ಗ್ಯಾಸ್ ಇರೋದ್ರಿಂದ ಅಲ್ಲಿ ಏನಾಗುತ್ತೆ, ಇನ್ಫ್ಲೆಮೇಬಲ್ ಇರುತ್ತೆ. ಓಕೆ, ನೆಕ್ಸ್ಟ್ ಇಟ್ ಕೆನಾಟ್ ಬಿ ಅಫೆಕ್ಟೆಡ್ ಬೈ ಅಟ್ಮಾಸ್ಫಿಯರಿಕ್ ಕಂಡೀಷನ್. ಅಟ್ಮಾಸ್ಫಿಯರಿಕ್ ಕಂಡೀಷನ್ ಏನೇ ಆಗಿರಲಿ ಅದು ಎಫೆಕ್ಟ್ ಆಗಿರಲ್ಲ. ಓಕೆ, ಈ ಗ್ಯಾಸಿಂದ ಅಟ್ಮಾಸ್ಫಿಯರಿಕ್ ಕಂಡೀಷನ್ಗೆ ಎಫೆಕ್ಟ್ ಆಗಲ್ಲ. ಓಕೆ, ನೆಕ್ಸ್ಟ್ ದ ಆಪ್ರೇಷನ್ ಆಫ್ SF6 ಸರ್ಕ್ಯೂಟ್ ಬ್ರೇಕರ್ ಈಸ್ ನಾಯ್ಸ್ಲೆಸ್. ಸೊ ಏರ್ ಸರ್ಕ್ಯೂಟ್ ಬ್ರೇಕರ್ ಆಗಿರಲಿ, ಸ್ವಲ್ಪ ನಾಯ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಬಟ್ SF6 ಸರ್ಕ್ಯೂಟ್ ಬ್ರೇಕರಲ್ಲಿ ಗ್ಯಾಸ್ ಇರೋದ್ರಿಂದ ಅಲ್ಲಿ ಇದು ನಾಯ್ಸ್ಲೆಸ್ ಥರ ಆಪ್ರೇಟ್ ಆಗುತ್ತಾ. ನೆಕ್ಸ್ಟ್ SF6 ಸರ್ಕ್ಯೂಟ್ ಬ್ರೇಕರ್ ಈಸ್ ಯೂಸ್ ಟು ಆಪ್ರೇಟ್ ದ ವೋಲ್ಟೇಜ್ ಲೆವೆಲ್ ಬಿಟ್ವೀನ್ 33 kV to 800 kV. ಸೊ ಇಷ್ಟು ಥರ ವೋಲ್ಟೇಜ್ ಏನಿರುತ್ತಲ್ವ, ಈ ಒಂದು ವೋಲ್ಟೇಜ್ ಲೆವೆಲಲ್ಲಿ ಈ ಒಂದು SF6 ಸರ್ಕ್ಯೂಟ್ ಬ್ರೇಕರ್ ಅನ್ನೋದು ಯೂಸ್ ಮಾಡ್ತಾರೆ. ಲೆಸ್ ಮೇಂಟೆನೆನ್ಸ್ ಕಾಸ್ಟ್ ಟು ಇನ್ಕ್ರೀಸ್ ದ ಪ್ರೆಷರ್ ಆಫ್ ದ ಗ್ಯಾಸ್ ಈಸಿ. ಸೊ ಇಲ್ಲಿ ಗ್ಯಾಸ್ ಪ್ರೆಷರ್ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ಲೋ ಪ್ರೆಷರಲ್ಲಿ ಕ್ಯಾಚ್ ಮಾಡಿದ್ಮೇಲೆ ಆ ಒಂದು ಲೆಸ್ ಮೇಂಟೆನೆನ್ಸ್ ಅಲ್ಲಿರುತ್ತೆ. ಸೊ ಅದರ ಕಾಸ್ಟ್ ಅನ್ನೋದು ಏನಿರುತ್ತೆ, ಲೆಸ್ ಮೇಂಟೆನೆನ್ಸ್ ಕಾಸ್ಟ್ ಟು ಇನ್ಕ್ರೀಸ್ ಅಂದರೆ ಗ್ಯಾಸ್ ಪ್ರೆಷರ್ನ ಮತ್ತು ಹೈ ಪ್ರೆಷರಲ್ಲಿ ನಾವು ಡೆವಲಪ್ ಮಾಡಬೇಕಂದ್ರೆ ಅಲ್ಲಿ ಲೆಸ್ ಮೇಂಟೆನೆನ್ಸ್ ಇರುತ್ತೆ, ಕಾಸ್ಟ್ ಅನ್ನೋದು ಲೆಸ್ ಇರುತ್ತೆ. ವಿ ಕ್ಯಾನ್ ರಿಯೂಸ್ ದ ನೋಡ್ಬೋದು, ವಿ ಕ್ಯಾನ್ ರಿಯೂಸ್ ದ SF6 ಗ್ಯಾಸ್ ಮತ್ತು ಯೂಸ್ ಮಾಡ್ಬೋದು ಅದು. ಓಕೆ, ಒಂದು ಸತ ಯೂಸ್ ಮಾಡಿದ ಮೇಲೆ ಅದು ಯೂಸ್ ಮಾಡೋಕ್ಕಾಗಲ್ಲ ಅಂತಲ್ಲ. ಸೊ ಗ್ಯಾಸ್ನ ಇಷ್ಟೇ ನಾವು ಆಪ್ರೇಷನ್ ಆದಮೇಲೆ ಮತ್ತೆ ಅದನ್ನು ರಿಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ SF6 ಗ್ಯಾಸ್ ದ ಸ್ಟ್ರಾಂಗ್ಲಿ ಎಲೆಕ್ಟ್ರೋನೆಗೆಟಿವ್ ಗ್ಯಾಸ್ ವಿಚ್ ಅಬ್ಸರ್ವ್ಸ್ ದ ಫ್ರೀ ಎಲೆಕ್ಟ್ರಾನ್. SF6 ಅಲ್ಲಿ ಒಂದು ಎಲೆಕ್ಟ್ರೋನೆಗೆಟಿವ್ ಗ್ಯಾಸ್ ಅಂತ ಇರುತ್ತೆ. ಅದ್ರ ಸಲುವಾಗಿ ಈ ಒಂದು ಫ್ರೀ ಎಲೆಕ್ಟ್ರಾನ್ಸ್ ಏನು ಕ್ರಿಯೇಟ್ ಆಗುತ್ತಲ್ವ, ಆ ಒಂದು ನೆಗೆಟಿವ್, ಓಕೆ, ಗ್ಯಾಸಲ್ಲಿ ಆ ಒಂದು ನೆಗೆಟಿವ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಈ ಫ್ರೀ ಎಲೆಕ್ಟ್ರಾನ್ಸ್ನೆಲ್ಲ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಆರ್ಕ್ ಅನ್ನೋದನ್ನು ಕ್ಲಿಯರ್ ಮಾಡುತ್ತೆ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ದ SF6 ಸರ್ಕ್ಯೂಟ್ ಬ್ರೇಕರ್. ಡಿಸ್ಅಡ್ವಾಂಟೇಜಸ್ ಏನು ಅಂದರೆ, ಇಂಪರ್ಫೆಕ್ಟ್ ಜಾಯಿಂಟ್ಸ್ ಲೀಡಿಂಗ್ ಟು ಲೀಕೇಜ್. ಸಪೋಸ್ ಏನಾದರೂ ಇಂಪರ್ಫೆಕ್ಟ್ ಜಾಯಿಂಟ್ಸ್ ಅಂತ ಇದ್ದರೆ ಅಲ್ಲಿ ಏನಾಗುತ್ತೆ, ಗ್ಯಾಸ್ ಅನ್ನೋದು ಲೀಕೇಜ್ ಆಗೋದು ಸಾಧ್ಯ ಇದೆ. ಸೊ ಕಂಟಿನ್ಯೂಸ್ ಮಾನಿಟರಿಂಗ್ ಡಿವೈಸ್, ಸೊ ಅಲ್ಲಿ ಕಂಟಿನ್ಯೂಸ್ ಆಗಿ ಮಾನಿಟರಿಂಗ್ ಡಿವೈಸ್ ಅನ್ನೋದು ಕಂಪಲ್ಸರಿ ಬೇಕು. ಆರ್ಕ್ಡ್ SF6 ಗ್ಯಾಸ್ ಈಸ್ ಪಾಯ್ಸನಸ್ ಆ್ಯಂಡ್ ಶುಡ್ ನಾಟ್ ಬಿ ಇನ್ಹೇಲ್ಡ್. ಸೊ ಅಲ್ಲಿ ಗ್ಯಾಸ್ ಅನ್ನೋದು ಸಪೋಸ್ ಲೀಕ್ ಆದರೆ ಅದನ್ನು ಇನ್ಹೇಲ್ ಮಾಡಬಾರ್ದು. ಓಕೆ, ಅದರಿಂದ ಪಾಯ್ಸನಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ದ ಇಂಟರ್ನಲ್ ಪಾರ್ಟ್ಸ್ ನೀಡ್ ಟು ಥ್ರೂ ಕ್ಲೀನಿಂಗ್ ಪಿರಿಯಾಡಿಕ್ ಮೇಂಟೆನೆನ್ಸ್. ಸೊ ಇಲ್ಲಿ ಇಂಟರ್ನಲ್ಸ್ ಪಾರ್ಟ್ಸ್ ಏನಿದಾವಲ್ಲ SF6 ಸರ್ಕ್ಯೂಟ್ ಬ್ರೇಕರಲ್ಲಿ, ಮೂವಿಂಗ್ ಕಾಂಟ್ಯಾಕ್ಟ್ ಇರ್ಬೋದು, ಫಿಕ್ಸ್ಡ್ ಕಾಂಟ್ಯಾಕ್ಟ್, ಸೊ ಅವು ಕ್ಲೀನಾಗಿ ಇರಬೇಕು. ಸೊ ಡ್ರೈ ಎನ್ವಿರಾನ್ಮೆಂಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಡ್ರೈ ಎನ್ವಿರಾನ್ಮೆಂಟ್ ಅನ್ನೋದು ಮೇಂಟೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಪೆಷಲ್ ಫೆಸಿಲಿಟೀಸ್ ಆರ್ ರಿಕ್ವೈರ್ಡ್ ಫಾರ್ ಟ್ರಾನ್ಸ್ಫರ್ ಆಫ್ ಗ್ಯಾಸ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಕ್ವಾಲಿಟಿ ಆಫ್ ದ ಗ್ಯಾಸ್. ಸೊ ಇಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ತೀವಲ್ಲ, ಟ್ರಾನ್ಸ್ಪೋರ್ಷನ್ ಅಲ್ಲಿ ಸ್ಪೆಷಲ್ ಫೆಸಿಲಿಟೀಸ್ ಅನ್ನೋದು ಬೇಕಾಗುತ್ತೆ. ಸಪೋಸ್ ಏನಾದರೂ ಸ್ವಲ್ಪ ಲೀಕೇಜ್ ಆದ್ರಲ್ಲಿ ಏನಾಗುತ್ತೆ, ಪಾಯ್ಸನಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಸಲುವಾಗಿ ಅಲ್ಲಿ ಮೇಂಟೆನೆನ್ಸ್, ಕ್ವಾಲಿಟಿ ಅನ್ನೋದು ಮೇಂಟೆನೆನ್ಸ್ ಮಾಡಬೇಕು. ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ದ SF6 ಸರ್ಕ್ಯೂಟ್ ಬ್ರೇಕರ್. SF6 ಸರ್ಕ್ಯೂಟ್ ಬ್ರೇಕರ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಮೋಸ್ಟ್ಲಿ ಎಂಪ್ಲಾಯ್ಡ್ ಫಾರ್ ಹೈ ವೋಲ್ಟೇಜ್ ಅಪ್ಲಿಕೇಶನ್ ಎಲ್ಲಿ ಇರುತ್ತೋ, ಟ್ರಾನ್ಸ್ಮಿಷನ್ ಲೈನ್ ಹೈ ವೋಲ್ಟೇಜ್ ಎಲ್ಲಿ ಇರುತ್ತೋ ಅಲ್ಲಿ ಈ ಒಂದು SF6 ಸರ್ಕ್ಯೂಟ್ ಬ್ರೇಕರನ್ನು ಇದು ಯೂಸ್ ಮಾಡ್ತಾರೆ. ಯಾಕಂದರೆ ಇದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಇದೇನಾಗುತ್ತೆ, ಆರ್ಕ್ ಅನ್ನೋದು ಕ್ಲಿಯರ್ ಎಸ್ಟಿಂಗ್ವಿಷ್ ಮಾಡಿಬಿಟ್ಟು ಮತ್ತು ನಾರ್ಮಲ್ ಆಪ್ರೇಷನ್ಗೆ
ತರುತ್ತೆ. ಅದರ ಸಲುವಾಗಿ ಹೈ ವೋಲ್ಟೇಜ್ ಅಪ್ಲಿಕೇಶನ್ಸ್ ಎಲ್ಲಿರುತ್ತೋ ಅಲ್ಲಿ ಈ ಒಂದು ಎಸ್ ಎಫ್ ಸಿ ಸರ್ಕ್ಯೂಟ್ ಬ್ರೇಕರ್ ಅನ್ನೋದು ಯೂಸ್ ಮಾಡ್ತಾರೆ. ಬಿಕಾಸ್ ಆಫ್ ದ ಅಬೌವ್ ಸೈಡ್ ಫ್ಯೂಚರ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಎಸ್ ಎಸ್ ಸಿ, ದೇ ಆರ್ ಮೋಸ್ಟ್ಲಿ ಎಂಪ್ಲಾಯ್ಡ್ ಇನ್ ಸ್ವಿಚಿಂಗ್ ಡ್ಯೂಟೀಸ್ ರಿಲೇಟೆಡ್ ಟು ಹೈ ವೋಲ್ಟೇಜ್ ಆ್ಯಂಡ್ ಎಕ್ಸ್ಟ್ರಾ ಹೈ ವೋಲ್ಟೇಜ್ ಅಪ್ಲಿಕೇಶನ್. ಸೊ ಡ್ಯೂ ಟು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಈ ಒಂದು ಆರ್ಕನ್ನು ಕ್ಲಿಯರ್ ಮಾಡೋದ್ರಿಂದ ಇದು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಸ್ವಿಚಿಂಗ್ ಡ್ಯೂಟೀಸ್ ರಿಲೇಟೆಡ್ ಟು ಹೈ ವೋಲ್ಟೇಜ್ ಮತ್ತು ಎಕ್ಸ್ಟ್ರಾ ಹೈ ವೋಲ್ಟೇಜ್ ಅಪ್ಲಿಕೇಶನ್ಸಲ್ಲಿ ಈ ಒಂದು ಎಸ್ ಎಫ್ ಸಿ ಸರ್ಕ್ಯೂಟ್ ಬ್ರೇಕರ್ ಅನ್ನೋದನ್ನು ಯೂಸ್ ಮಾಡ್ತಾರೆ. So thank you. Next class we are going to see about oil circuit breaker or vacuum circuit breaker. Please once go through the PPT which I given. Thank you.